ನಾನಂತೂ ಈಗ ಇವರು ಮೂರನೇ ಅಂತ ಮಾಡದೇ ಇದ್ರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಅನೇಕ ಬಗೆ ಬಗೆಯ ಪ್ರತಿಭಟನೆಯನ್ನ ನಾನು ರೂಪಿಸ್ತೀನಿ. ಇದಕ್ಕೆ ಆಗೋದಿಲ್ವಲ್ಲ, ಬಡವರು ಇದ್ದಾರೆ ಈ ಜಿಲ್ಲೆಯಲ್ಲಿ. ಅವರು ಡಾಕ್ಟ್ರು ಅಂತ ತಿಳ್ಕೊಂಡಿದ್ದೀನಿ. ಎರಡನೇ ಹಂತದ ಶುದ್ಧೀಕರಣ ಮಾಡುವಂಥ ನೀರನ್ನು ಸೇವಿಸಿದರೆ ಅದು ಕ್ಷೇಮ ಅಂತ ಹೇಳ್ತಾರೆ ಅಂದರೆ ನಾನು ಇನ್ನೇನು ಹೇಳಕ್ಕಾಗ್ತದೆ. ಮತ್ತೆ ಮತ್ತೆ ಎಲ್ಲ ಸೈಂಟಿಸ್ಟ್ ಯಾಕೆ ಹೇಳ್ತಾ ಇದ್ದಾರೆ? ಮತ್ತೆ ಸೈಂಟಿಸ್ಟ್ ರಿಪೋರ್ಟ್ಸಲ್ಲಿ ಯಾಕೆ ಕೊಟ್ಟಿದ್ದಾರೆ? ಎರಡನೇ ಹಂತದ ಎಲ್ಲೂ ವಿಶ್ವದಲ್ಲಿ, ನಾನು ಹೇಳ್ತಾ ಇದ್ದೀನಿ, ಪ್ರಪಂಚದ ಯಾವ ದೇಶದಲ್ಲಿ ಎರಡನೇ ಹಂತದ ನೀರನ್ನು ಕೃಷಿಗಾಗಲಿ ಕುಡಿಯೋ ನೀರಿಗಾಗಲಿ ಸೇವನೆ ಮಾಡಿದ್ದಾರೆ ನನಗೆ ಹೇಳ್ಬಿಡ್ಲಿ, ನಾನು ರಾಜಕಾರಣದಿಂದಾನೇ ದೂರ ಹೋಗ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದಿಂದ ಯಾಕೆ ಈ ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡೋಕೆ ಅನುಮತಿ ಕೊಟ್ಟಿದೆ? ಯಾವುದು ಇಲ್ಲ, ನಾವು ಮೂರನೇ ಹಂತ ಮಾಡಲೇಬೇಕಾಗಿತ್ತು. ನಾವು ಅದಕ್ಕೇನೆ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಮೂರನೇ ಹಂತ ಕೂಡ ನಾನು ಘೋಷಣೆ ಮಾಡಿಸಿದೆ. ನಮ್ಮ ಮಾನ್ಯ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿ, ನೀವು ನೋಡಿದ್ದೀರಿ, ಬಡ್ಜೆಟ್ ಬುಕ್ ಇಸ್ ನಾಟ್ ಎ ಸೀಕ್ರೆಟ್ ಬುಕ್. ಇವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡ್ಬೋದು, ಮುಖ್ಯಮಂತ್ರಿಗಳು ನೋಡ್ಬೋದು. ಅದನ್ನು ಇಡಿಸಿದ್ದೇನೆ ಇಲ್ವಾ ನೋಡಿ. ಆ ಬದ್ಧತೆ ಇಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಘೋಷಣೆ ಮಾಡಲಿಕ್ಕೆ ಇಡೋದಿಲ್ಲ. ಹಾಗಾಗಿ ಈಗ ಇದನ್ನು ನೀವೇನೋ ಪ್ರತಿಷ್ಠೆ ಅಂತ ತಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು. ಇವ್ರು ಹೇಳ್ತಾ ಇದ್ದಾರೆ ನಾವ್ಯಾಕೆ ಮಾಡಬೇಕು ಅನ್ನೋ ಧೋರಣೆಯನ್ನು ಬಿಡಿ. ಇದು ಬಡವ್ರಿಗೆ ಬೇಕಾಗಿರೋದು, ರೈತರಿಗೆ ಬೇಕು. ನಾನೇ ನಿಮ್ಗೆ ಶುಭಾಶಯಗಳು ಹೇಳ್ತೀನಿ. ನೀವು ಮಾಡಿದ್ರೆ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಆ ಕ್ರೆಡಿಟ್ ನಾನೇನು ತಗೊಳಲ್ಲ, ನಮ್ಮ ಪಾರ್ಟಿನೂ ತಗೊಳಲ್ಲ. ನಿಮ್ಮ ಪಾರ್ಟಿಗೆ ಕೊಡ್ತೀವಿ ಕ್ರೆಡಿಟ್, ನಿಮ್ಮ ಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ. ದಯವಿಟ್ಟು ಮೂರನೇ ಹಂತದ ಶುದ್ಧೀಕರಣ ಮಾಡಿ. ಟೌನಲ್ಲಿ ಸುಮಾರು ಜನ ಅದೇ ವ್ಯಾಪ್ತಿಯಲ್ಲಿ ಜಕ್ಕಲಮಡುಗುವಿಂದ ಬರ್ತಾ ಇದೆ, ಕೆಲವು ಬೋರುಗಳಲ್ಲಿ ಬರ್ತಾ ಇದೆ, ನಿಜಾನೇ ಕೆಲವು ಬೋರುಗಳಲ್ಲಿ ಬರ್ತಾ ಇದೆ. ಭಾಳಷ್ಟು ಜನ ನನಗೇನೆ ಫೋನ್ಗಳಲ್ಲಿ ಮಾತಾಡ್ತಾರೆ. ನಾನಂತೂ ಈಗ ಇವರು ಮೂರನೇ ಹಂತ ಮಾಡದೇ ಇದ್ರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಅನೇಕ ಬಗೆ ಬಗೆಯ ಪ್ರತಿಭಟನೆಯನ್ನ ನಾನು ರೂಪಿಸ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಸೊಪ್ಪಳ್ಳಿಯಲ್ಲಿ ಸಂಘಟಿಸಿದ ಸರ್ಕಾರಿಗಳಲ್ಲಿ ಲೆಡ್ ಮತ್ತು ಕ್ರಿಮಿನಾಶಕಗಳು ಪತ್ತೆಯಾಗಿದೆ ಅಂತೇಳಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ನಮ್ಮ ಕರ್ನಾಟಕದ ಎಂಪಿ ಸಂಸ್ಥೆ ವರದಿ ಕೊಟ್ಟಿದೆ. ಅದರ ಬಗ್ಗೆ ನಾನು ನೋಡಿಲ್ಲ, ಅದು ನೋಡ್ಬಿಟ್ಟು ಅದಕ್ಕೆ ಉಲ್ಲೇಖ ಮಾಡ್ತೀನಿ. ಅದೇ ಇದನ್ನೇ ಈ ತರ ಆಘಾತಕಾರಿಯಾಗಿರ್ತಕ್ಕಂಥ ಅಂಶಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಚುನಾಯಿತ ಪ್ರತಿನಿಧಿಗಳಾಗಿರುವಂಥ ಅವರು ನಮಗೆ ಕನಿಷ್ಠ ಬದ್ಧತೆ ಇರಬೇಕು. ಜನರ ಆರೋಗ್ಯವನ್ನು ರಕ್ಷಣೆ ಮಾಡೋದು ನಮ್ಮ ಮೊದಲನೇ ಕರ್ತವ್ಯ. ಅದನ್ನು ನಾವು ಮಾಡಲೇಬೇಕು. ಯಾವುದೇ ಸರ್ಕಾರ ಇರಲಿ, ನಾನು ಹೇಳೋದು ಮಾಡಲೇಬೇಕು. ಬಹುಶಃ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಕೂಡ ನೋಡಿದ ಮೇಲಾದರೂ ಇದನ್ನೆಲ್ಲ ತಿಳ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೇನೆ. ಮತ್ತು ಇಲ್ಲಿನ ಶಾಸಕರು ಕೂಡ ಹಿಂದೆ ಭಾಳ ಹೇಳ್ತಾ ಇದ್ರು, ನಾನು MLA ಇರೋ ಕೂಡ ಹೇಳ್ತಾ ಇದ್ರು. ಈಗ ಅವರೇ MLA ಆಗಿಬಿಟ್ಟಿದ್ದಾರೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು, ಇವರೆಲ್ಲ ಕೂಡ ಭಾಳ ಪ್ರಭಾವಿಗಳಾಗಿದ್ದಾರೆ ಸರ್ಕಾರದಲ್ಲಿ. ಹೇಳಿ ಮಾಡಿಸ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಅವ್ರಿಗೆ ಯಾವ ಲೆಕ್ಕ ಮೂರನೇ ಹಂತದ ಇದು ಶುದ್ಧೀಕರಣ ಮಾಡಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ, ನಾಳೆ ಬಡ್ಜೆಟ್ ಆದಮೇಲೆ ಹೇಳೋಣ.